ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು ಒಂದು ಕಾರಲ್ಲ, ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು, ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸಿತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆ ಅಂತಂದ್ರೆ 1 ಕಾರಲ್ಲ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ರು. ಹೀಗಾಗಿ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು 1 ಕಾರಲ್ಲ, ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು, ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸಿತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆ ಅಂತಂದ್ರೆ 1 ಕಾರಲ್ಲ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ರು. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು 1 ಕಾರಲ್ಲ, ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು, ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸಿತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆ ಅಂತಂದ್ರೆ 1 ಕಾರಲ್ಲ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ರು. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು 1 ಕಾರಲ್ಲ,
ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು. ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸ್ತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆಂತಂದ್ರೆ 1 ಕಾರಲ್ಲ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ರು. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು 1 ಕಾರಲ್ಲ ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು. ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸ್ತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆಂತಂದ್ರೆ 1 ಕಾರಲ್ಲ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವರ ಪ್ಲಾನ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಹಾಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು 1 ಕಾರಲ್ಲ ಬದಲಾಗಿ 4 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ರೆಡಿಯಾಗಿದ್ರು. ಈ ವಿಚಾರ ನಿಮಗೆ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಸ್ಫೋಟವಾದಂತಹ i20 ಕಾರ್ನ ಮಾದರಿಯಲ್ಲೇ ಮತ್ತಷ್ಟು ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿಗೆ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ರು. ದೆಹಲಿ ಸ್ಫೋಟ ಆಯಿತು. ಆ ಬೆನ್ನಲ್ಲೇ ಉಗ್ರರು ಅಂದುಕೊಂಡಿದ್ದಂಥವೆಲ್ಲವೂ ಕೂಡ ಸರ್ವನಾಶ ಆಯಿತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ಫೋಟಕ್ಕೆ ಸಂಚಲನ ರೂಪಿಸಿದ್ರು. i20 ಕಾರಿನ ಮಾದರಿಯಲ್ಲೇ 3 ಕಾರನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ರು. ಆದರೆ ಯಾವಾಗ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸ್ತೋ ಅಲ್ಲಿಗೆ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವರು ಜನವರಿಯಿಂದಲೇ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು. ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಗಣರಾಜ್ಯೋತ್ಸವದ ದಿನ. ಆದ್ರೆ ಅದು ಫೇಲರ್ ಆಯ್ತು. ದೀಪಾವಳಿ ಹಬ್ಬಕ್ಕೆ ಪ್ಲಾನ್ ಮಾಡ್ತಾರೆ, ಅದು ಫೈನಲ್ ಆಗುತ್ತೆ. ಆದ್ರೆ ಬಾಬ್ರಿ ಮಸೀದಿ ಧ್ವಂಸದ ದಿನವೇ ಮತ್ತೊಂದು ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ 25ನೇ ತಾರೀಕು ಧ್ವಜಾರೋಹಣ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೆಯುತ್ತೆ, ಅವತ್ತು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಈಗ ಇದರ ನಡುವೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು ನಿಮಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಈ ವಿಚಾರ ಗೊತ್ತಾದ್ರೆ ಯಾಕೆಂತಂದ್ರೆ 1 ಕಾರಲ್ಲ 3 ಕಾರುಗಳನ್ನ ಸಿದ್ಧಪಡಿಸೋದಕ್ಕೆ ಇವರು ಮುಂದಾಗಿದ್ರು. ಈಗ